ಇಷ್ಟೆಲ್ಲ ಆದಮೇಲೆ ನನಗೆ ಬರೋ ಪ್ರಶ್ನೆ, ಮಠ ಮನೆಗಳ ಕೆಲಸ ಏನು ಹಂಗಿದ್ರೆ ಅಂತ. ಕಾವಿ ತೊಟ್ಕೊಂಡಿದ್ದೀರಿ, ದೇವರು ದಿಂಡ್ರು ಅನ್ಕೊಂಡ್ಬಿಟ್ಟು ನೀವು ಅಧ್ಯಾತ್ಮ ಎಲ್ಲ ಹೇಳ್ಕೊಡ್ಬೇಕು ಜನರಿಗೆ. ಅದು ಬಿಟ್ಟು ನೀವು ಕೃಷಿ ಹೇಳ್ಕೊಡ್ತೀನಿ, ಜೀವನ ಮಾಡೋದು ಹೇಳ್ಕೊಡ್ತೀನಿ ಅಂದರೆ ಹೆಂಗಿದು? ಹಾಗಿದ್ರೆ ಮಠಗಳ ಜವಾಬ್ದಾರಿ ಏನು ಈ ಸಮಾಜದಲ್ಲಿ? ನಮ್ಮ ಮಠಗಳು ಎಲ್ಲಿಂದ ಬಂದು ಅನ್ನೋದನ್ನು ಬಹಳ ಜನ ಮರ್ತಿದ್ದಾರೆ. ನಾವು ಋಷಿ ಪರಂಪರೆಯವರು. ಋಷಿಗಳಿಗೆ ಕೃಷಿ ಮುಖ್ಯ ವ್ಯವಸಾಯ ಇತ್ತು. ಅವ್ರು ಭಿಕ್ಷುಕರಾಗಿರಲಿಲ್ಲ. ತಮ್ಮ ಆಶ್ರಮಕ್ಕೆ ಬೇಕಾಗೋದನ್ನೆಲ್ಲ ಬೆಳ್ಕೋತಿದ್ರು. ವಿದ್ಯಾರ್ಥಿಗಳು ಮೊದಲನೇದಾಗಿ ಕಲಿಸೋದೇ ಕೃಷಿಯನ್ನು ಅವರು. ಆನಂತರ ಉಳಿದವುಗಳನ್ನೆಲ್ಲವನ್ನು ಸುಮಾರು ಉಪನಿಷತ್ತುಗಳಲ್ಲಿ ನೋಡಿರ್ತಾವೆ. ವಿದ್ಯಾರ್ಥಿಗಳನ್ನು ಕಳಿಸ್ತಿದ್ರು. ಹೇಗಿದೆ, ಮಳೆ ಬಂದಿದೆ, ಒಡ್ಡು ಹೊಡೆದಿದೆಯೋ, ಚೆನ್ನಾಗಿದೆಯೋ ನೋಡ್ಕೊಂಡು ಬಾ ಅಂತ. ಉಪಮನ್ಯುವಿನ ದೃಷ್ಟಾಂತ ಇವತ್ತು ನೋಡ್ತೀವಿ ನಾವು. ನೀರು ಒಡೆದು ಹೋಗ್ತಾ ಸೋರಿ ಹೋಗ್ತಾ ಇರುವಾಗ ಕಟ್ಟೋದಾಗಲಿಲ್ಲ, ಆತ ಅಡ್ಡ ಮಲ್ಕೊಂಡು ಬಿಟ್ಟ. ಯಾಕಂದರೆ ಇಂಥನು ಎಲ್ಲ ಋಷಿಗಳು ಆಶ್ರಮಗಳು ನಡೆದದ್ದು ಇದ್ರ ಮೇಲೆ. ನಮ್ಮ ಮಠಗಳಿಗೆ ಭೂಮಿಯನ್ನು ಉಂಬಳಿ ಹಾಕಿ ಕೊಟ್ಟರು. ಎಲ್ಲ ಮಠಗಳಿಗೂ ಸಹಿತ ಭೂಮಿ ಇವೆ. ಇವೆಲ್ಲವೂ ಕೃಷಿ ಪರಂಪರೆಯ ಮಠಗಳೇ. ಕೃಷಿ ಮಾಡಿ ತಾವು ಮಾಡಬೇಕು, ರೈತರಿಗೆ ಅದನ್ನು ಆದರ್ಶವಾಗಿ ಇಡಬೇಕು. ಗುರುಗಳು ಕೊಟ್ಟರು, ಗುರುಗಳು ಹೇಳಿದರು ಅಂದ್ರೆ ಅತ್ಯಂತ ಶ್ರದ್ಧೆಯಿಂದ ಜನ ಮಾಡ್ತಾರೆ. ಆದ್ದರಿಂದ ಇದು ಗುರುಗಳು ಮಾಡಬೇಕಾದಂಥ ಮೊದಲನೇ ಕೆಲಸ.